ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಡೆವಿಲ್ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗಿರುವಂಥದ್ದು. ಜೊತೆಗೆ ಸಿನಿಮಾ ರಿಲೀಸ್‌ಗೆ ಕೌಂಟ್‌ಡೌನ್ ಕೂಡ ಶುರುವಾಗಿದೆ. ಸೊ, ಸಿನಿಮಾದ ಆರ್ಟ್ ವರ್ಕ್ ಕೂಡ ಈಗ ಸದ್ದು ಮಾಡ್ತಿರುವಂಥದ್ದು. ಸೊ, ನಮ್ಮ ಜೊತೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಆರ್ಟ್ ಡೈರೆಕ್ಟರ್ ಮೋಹನ್ ಬಿ. ಕೆರೆ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಹೇಗೆಲ್ಲ ಇತ್ತು, ಏನೆಲ್ಲ ಸ್ಪೆಷಾಲಿಟೀಸ್ ಇದೆ ಅಂತ ಹೇಳ್ಬಿಟ್ಟು. ಸರ್ ನಮಸ್ತೆ. ನಮಸ್ತೆ ಎಲ್ಲ ಟಿ9 ವೀಕ್ಷಕರಿಗೆ ನಮಸ್ತೆ. ಸರ್, ಡೆವಿಲ್ ಸಿನಿಮಾಗೆ ಕೌಂಟ್‌ಡೌನ್ ಸ್ಟಾರ್ಟ್ ಆಗಿದೆ. ಸಖತ್ ಎಕ್ಸೈಟ್ಮೆಂಟ್ ಇದೆ ಅಂತ ಅನ್ಸುತ್ತೆ. ಯಾಕಂದರೆ ಫ್ಯಾನ್ಸ್ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದಾರೆ ಡೆವಿಲ್ ಸಿನಿಮಾ ಹೇಗಿರುತ್ತೆ ಅಂತ. ಜೊತೆಗೆ ಸಿನಿಮಾ ಸದ್ದು ಮಾಡೋದ್ರ ಜೊತೆಗೆ ನಿಮ್ಮ ಒಂದು ಆರ್ಟ್ ವರ್ಕ್ ಕೂಡ ಸದ್ದು ಮಾಡ್ತಾ ಇದೆ. ಯಾಕಂದರೆ ಓರಿಯನ್ ಮಾಲ್ ಮುಂದೆ ಈಗ ಲೇಕ್ ಸೈಡಲ್ಲಿ ಕುರ್ಚಿ ಕೂಡ ಹಾಕಿದ್ದಾರೆ, ಡೆವಿಲ್ ಕುರ್ಚಿ ಅಂತಲೇ. ಸೊ ಎಲ್ಲರೂ ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಏನೆಲ್ಲ ವಿಶೇಷತೆಗಳು ಇದೆ ಸರ್ ಈ ಅಂದರೆ ಡೆವಿಲ್ ಸಿನಿಮಾದ ಆರ್ಟ್ ವರ್ಕ್ನಲ್ಲಿ? ಡೆವಿಲ್ ಸಿನಿಮಾದ ಒಂದು ಫಸ್ಟ್ ನಮಗೆ ಕತೆ ಕೇಳಬೇಕಾದ್ರೇ ಅನಿಸಿತ್ತು. ಯಾಕಂದರೆ ಇದೊಂದು ಆ್ಯಕ್ಚುಲಿ ಫಾರಿನ್ ಬ್ಯಾಕ್ಗ್ರೌಂಡ್ ಇರೋಂಥ ಒಂದು ಕಾನ್ಸೆಪ್ಟು, ಪ್ಲಸ್ ಇಲ್ಲಿರೋ ಇದೂ ಇದೆ. ಅದಕ್ಕೆ ಯಾಕಂದರೆ ಅದಕ್ಕೆ ಪೂರಕವಾಗಿರೋಂಥ ಸೆಟ್ಸ್ಗಳು ಅದರದ್ದೆಲ್ಲ ಮುಂಚೆಗಳಿಂದನೂ ಡಿಸ್ಕಷನ್ ಆಗ್ತಾಯಿತ್ತು. ಕೆಲವೊಂದು ಸಲ ಲೈವ್ ಲೊಕೇಶನ್ಸ್ಗೆ ಹೋಗ್ಬಿಡೋಣ, ಕೆಲವೊಂದು ಸಲ ಎಲ್ಲ ಸೆಟ್ ಹಾಕಿ ಮಾಡೋಣ ಅಂತ. ಬಟ್ ಲೈವ್ ಲೊಕೇಶನ್ಸಲ್ಲಿ ಏನಂದರೆ ಸೆಕ್ಯೂರಿಟಿ ಇರೋವಂಥ ಜಾಗದಲ್ಲಿ ದರ್ಶನ್ ಸರ್ನೆಲ್ಲ ಇಟ್ಕೊಂಡು ಶೂಟ್ ಮಾಡ್ಬೋದು. ಬಟ್ ಬೇರೆ ಕಡೆ ಎಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಇದಕ್ಕೋಸ್ಕರನೇ ಆಲ್ಮೋಸ್ಟ್ ಈ ಸಿನಿಮಾದಲ್ಲಿ 70% ಅರೌಂಡ್ 70-80% ಬರೀ ಸೆಟ್ಸ್ ಇದೆ. ಆ ಸೆಟ್ಸಲ್ಲಿ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಅದರಲ್ಲಿ ಏನಂದರೆ ಈವನ್ ಟಾಕಿ ಪೋರ್ಷನ್ಸ್ಗಾಗಿರ್ಬೋದು, ಸಾಂಗ್ಸ್ಗಳಿಗಾಗಿರ್ಬೋದು, ಎಲ್ಲ ಸೀಕ್ವೆನ್ಸ್ಗಳು, ಕೆಲವೊಂದು ಫೈಟ್ ಎಪಿಸೋಡ್ಸ್ಗೆ ಆಲ್ಮೋಸ್ಟ್ 80%ವರೆಗೂ ಈ ಸಿನಿಮಾದಲ್ಲಿ ತುಂಬ ಸೆಟ್ಗಳಿದೆ. ಸರ್, ಯಾಕೆ ಈ ಸಿನಿಮಾಗೆ ಅಂದರೆ ಅಫ್ಕೋರ್ಸ್ ಈಗ ಔಟ್ಡೋರ್ ಲೊಕೇಶನ್ಸೇ ತುಂಬ ಇರುತ್ತೆ. ಸೊ ಔಟ್ಡೋರ್ ಲೊಕೇಶನ್ಸ್ನ ಕಂಟ್ರೋಲ್ ಮಾಡಿಬಿಟ್ಟು ಯಾಕೆ ಜಾಸ್ತಿ ಸೆಟ್ ಮೇಲೇ ಹೋಗಿದ್ದು ಈ ಸಿನಿಮಾ ಶೂಟಿಂಗಿಗೆ ಅಂತ? ಅಲ್ಲ, ಆ್ಯಕ್ಚುಲಿ ಏನು ಪರ್ಪಸ್ಗೆ ಅಂತ ಹೇಳಿದ್ರೆ, ಈಗ ದೊಡ್ಡ ನಟ ಅವರು ದರ್ಶನ್ ಸರ್. ಯಾಕಂದರೆ ಅವ್ರಿಗಿರೋ ಫ್ಯಾನ್ ಫಾಲೋವರ್ಸು ತುಂಬ ಜಾಸ್ತಿ ಇದ್ದಾರೆ. ಅವ್ರನ್ನ ಇಟ್ಕೊಂಡು ಪಬ್ಲಿಕಲ್ಲಿ ಮಾಡೋದಕ್ಕಾಗಲ್ಲ. ಯಾಕಂದರೆ ಈಗ ಪ್ರೊಡಕ್ಷನ್ ಕಡೆಯಿಂದ ಒಂದು ಶೆಡ್ಯೂಲ್ಸ್ ಹಾಕೊಂಬಿಟ್ಟಿರ್ತಾರೆ, ಕಾಂಬಿನೇಷನ್ ಆರ್ಟಿಸ್ಟ್ಗಳಿರ್ತಾರೆ. ಬಟ್ ಇಷ್ಟು ಕಾಲ್ ಶೀಟ್ಸ್ ಅಂತ ಇರುತ್ತೆ. ಅದಲ್ಲದೆ ಏನಂದರೆ ಎಲ್ಲರಿಗೂ ಶೂಟಿಂಗಿಗೂ ತೊಂದರೆಗಳಾಗಬಾರ್ದು. ಅದಕ್ಕೋಸ್ಕರನೇ ಏನು ಮಾಡೋದು, ನಾವು ಸ್ಟುಡಿಯೋಗಳಲ್ಲಿ ಮತ್ತು ಕೆಲವೊಂದು ಕಾಂಪೌಂಡ್ ಏರಿಯಾ ಅಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಮತ್ತು ಫ್ಯಾಕ್ಟ್ರಿಗಳಲ್ಲಿ ಯೂಶ್ವಲಾಗಿ ದರ್ಶನ್ ಸರ್ನ ಇಟ್ಕೊಂಡು ಶೂಟ್ ಮಾಡೋದು. ಹಂಗಾಗಿ ಏನಾಯಿತು, ಇದರಲ್ಲಿ ಕೆಲವೊಂದು ಏನಂದರೆ ಕತೆಗೂ ಪೂರಕವಾಗುವಂಥದ್ದು ಸೆಟ್ಸ್ಗಳು ಲೈವ್ ಲೊಕೇಶನ್ಸ್ಗಳು ಸಿಗ್ತಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್, ನೀವು ನೋಡಿದ್ರೆ ಫಸ್ಟ್ ಒಂದು ವೆರಿ ಬಿಗಿನಿಂಗ್ ನಾವೊಂದು ಗ್ಲಿಮ್ಸ್ ಬಿಡ್ತೀವಿ, ಟೀಸರ್ ಬಿಡ್ತೀವಿ. ಆ ಟೀಸರಲ್ಲಿ ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪವಿರೋದು, ಅದನ್ನು ಯಾಕಂದರೆ ಅವರ ಅವರ ವ್ಯಕ್ತಿತ್ವನ ಹೇಳಬೇಕು. ಆ ವ್ಯಕ್ತಿತ್ವನ ಹೇಳೋದಕ್ಕೆ ಒಂದು ಬ್ಯಾಕ್ ಡ್ರಾಪ್ ಬೇಕಾಗುತ್ತೆ, ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ. ಅದಕ್ಕೆ ಆ ಸೆಟ್ಗೆ ಕರೆಕ್ಟಾಗಿ ಅವ್ರಿಗೆ ಸೂಟ್ ಆಗೋವಂಥದ್ದು ಎಲ್ಲ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸಿಂದ ಹಿಡಿದು ಸೆಟ್ಟಿಂದ ಹಿಡಿದು ಎಲ್ಲ ನಾವು ಡಿಸ್ಕಷನ್ ಮಾಡಿ ಅದಕ್ಕೆ ವೆರಿ ಬಿಗಿನಿಂಗ್ಗೆ ಒಂದು ಮಿನಿಯೇಚರ್, ಸಣ್ಣದಾಗಿ ಒಂದು ಮಿನಿಯೇಚರ್ ಮಾಡಿಕೊಂಡು ಡೈರೆಕ್ಟ್ರು ಮತ್ತು ನಾವೆಲ್ಲ ಡಿಸ್ಕಷನ್ ಮಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ ಏನಾಗುತ್ತೆ, ನೆಕ್ಸ್ಟು ಹೋಗ್ತಾ 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 ಏನಂದರೆ ಕೆಲವೊಂದು ಲೊಕೇಶನ್ಸು ನಾವು ಫಾರಿನಲ್ಲಿ ಮಾಡಬೇಕಾದಂಥ ಸಂದರ್ಭ ಬರ್ತದೆ. ಆ ಫಾರಿನಲ್ಲಿ ಮುಗಿಸಿ ಅದಕ್ಕೆ ಸೂಟ್ ಆಗೋಂಥ ಕೆಲವೊಂದು ಸೆಟ್ಸ್ಗಳು ಇಲ್ಲಬೇಕಾಗತ್ತೆ. ಆ ಥರ ಅದಕ್ಕೆ ಸೂಟ್ ಆಗೋಂಥ ಸೆಟ್ಸ್ ನೀವು ಸೆಕೆಂಡ್ ವರ್ಷನ್ಗೆ ಬಂದಾಗ ಒಂದು ಫೈಟ್ ಎಪಿಸೋಡ್ ನೋಡ್ತೀರ. ಸೆಕೆಂಡ್ ಟೀಸರಲ್ಲಿ ಒಂದು ಪಬ್ ಎಪಿಸೋಡು, ಫಾರಿನರ್ಸ್ ಡ್ಯಾನ್ಸರ್ಸ್ ಎಲ್ಲ ಇರ್ತಾರೆ ಮತ್ತು ಇವರೆಲ್ಲ ಇರ್ತಾರೆ, ಅಲ್ಲೊಂದು ಫೈಟ್ ಎಪಿಸೋಡ್ ಆಗುತ್ತೆ. ಅದಕ್ಕೂ ಅಷ್ಟೇ ಯಾಕಂದರೆ ಅಲ್ಲಿಗೆ ಸೂಟ್ ಆಗೋಂಥ ಒಂದು ಸೆಟ್ಸ್ಗಳನ್ನ ಕ್ರಿಯೇಟ್ ಮಾಡ್ತೀವಿ. ನಿಮಗೆ ಕೆಲವೊಂದು ಸಲ ಏನು ಅನಿಸುತ್ತೆ, ಆ್ಯಕ್ಚುಲಿ ನೋಡೋರಿಗೆ ಇದು ಒರಿಜಿನಲ್ ಲೈವ್ ಲೊಕೇಶನ್ನ ಸೆಟ್ಸಾ ಅಂತ ಗೊತ್ತಾಗಲ್ಲ. ಆ ಟೀಸರಲ್ಲಿ ಇರೋದು ನಾನು ಅನ್ಕೊಂಡೆ ಯಾವುದೋ ಒಂದು ಕಂಪನಿ ಆಫೀಸು ಏನೋ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ನೀವು ಹೇಳ್ದಾಗಲೇ ಗೊತ್ತಾಗ್ತಿದೆ ಸೆಟ್ ಅಂತ. ಇಲ್ಲ, ಅದಷ್ಟು ನಾವು ಕ್ರಿಯೇಟ್ ಮಾಡಿರೋ ಸೆಟ್ಸು. ಯಾಕಂದರೆ ಇವನ್ ನಾವು ಈ ಸೆಟ್ಸ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಫಸ್ಟು ಡೈರೆಕ್ಟ್ರು ಮತ್ತು ಡೈರೆಕ್ಟರ್ ಆಫ್ ಫೋಟೋಗ್ರಫಿ DOP ಇವರೆಲ್ಲ ಕೂತ್ಕೊಂಡು ನಾವು ಡಿಸ್ಕಷನ್ ಮಾಡ್ತೀವಿ. ಅದರಲ್ಲಿ ಡೈರೆಕ್ಟ್ರು ಫಸ್ಟು ಅವ್ರ ಥಾಟ್ಸ್ಗಳಿಗೇನಿರುತ್ತೆ ಆ ಥಾಟ್ಸ್ಗೆ ಸೂಟ್ ಆಗೋಂಗೆ ಅವ್ರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅದನ್ನೆಲ್ಲ ನೋಡಿ, ಅವರೆಲ್ಲ ನೋಡಿ ಈ ಸೆಟ್ಸ್ ಬೇಕು ಬೇಡ ಅಂತೇಳಿ ಅವರು ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಾದಮೇಲೆ ನಮ್ಮ ಸುಧಾಕರ್ ಸರ್ ಜೊತೆಲ್ಲ DOP ಅವರಂತೂ ಎವ್ರಿ ಫ್ರೇಮಿಂಗ್ಸ್ ಅಂತ ತುಂಬ ಎಂಜಾಯ್ ಮಾಡ್ತಾರೆ. ಅದು ದರ್ಶನ್ ಸರ್ ಅಂದರೆ ಎವ್ರಿ ಫ್ರೇಮ್ನೂ ಅಷ್ಟೇ ಅವ್ರು ಕ್ರಿಯೇಟ್ ಮಾಡೋದು, ಯಾಕಂದರೆ ತಪಸ್ ಮಾಡ್ದಂಗೆ ಮಾಡ್ತಾರೆ ಅವರು. ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಆಮೇಲೆ ಕಲರ್ ಕಾಂಬಿನೇಷನ್ನು, ಟೆಕ್ಸ್ಚರು, ಸ್ಟ್ರಕ್ಚರು ಇದನ್ನೆಲ್ಲ ಇಟ್ಕೊಂಡು ನಾವೇನು ಮಾಡ್ತೀವಿ, ಇದಕ್ಕೆ ಸೂಟ್ ಆಗಬೇಕು. ಯಾಕಂದರೆ ನಾವು ಕತೆಗೂ ಸ್ಕ್ರಿಪ್ಟ್ಗೂ ಕಾಸ್ಟ್ಯೂಮ್ಸ್ಗೂ ಸೆಟ್ಗೂ ಎಲ್ಲ ಹೊಂದಾಣಿಕೆ ಇದ್ದಾಗ ಮಾತ್ರನೇ
ಅದು ನಿಜವಾಗ್ಲೂ ಸೆಟ್ ಅಂತ ಅನಿಸೋದು. ಇಲ್ಲಾಂದ್ರೆ ಏನಾಗುತ್ತೆ, ಇಲ್ಲಿ ಏನೋ ನಡೀತಾ ಇರುತ್ತೆ, ಅಲ್ಲಿ ಬ್ಯಾಕ್ ಡ್ರಾಪ್ ಏನೋ ಇರುತ್ತೆ, ಆ ಥರ ಮಿಸ್ ಹೊಡೆದ್ಬಿಡುತ್ತೆ. ಆ ಥರ ಈ ಸಿನಿಮಾದಲ್ಲಿ ಎಲ್ಲೂ ಆಗಿಲ್ಲ. ಯಾವುದೇ ಇದುವರೆಗೂ ಮಾಡಿರೋ ಎಷ್ಟೇ ಯಾವುದೇ ಸಿನಿಮಾದಲ್ಲೂ ಆ ಥರ ಆಗಿಲ್ಲ. ಆದರೆ ಇದರಲ್ಲಂತೂ ಹೆಚ್ಚಿನ ಒತ್ತು ಕೊಟ್ಟು ಮಾಡಿದ್ದೀವಿ. ಇದರಲ್ಲೇನಂದರೆ ತುಂಬ ಶ್ರಮ ನಮ್ಮಗಳ ಜೊತೆ ಡೈರೆಕ್ಟರ್ಸ್ದು ಮತ್ತು DOPಗಳ್ದು ಅವ್ರದ್ದು ಇದೆ. ಅವ್ರದ್ದೆಲ್ಲ ಸೇರಿಸಿ ನಮ್ಮದೆಲ್ಲ ಸೇರಿಸಿ ಔಟ್ಪುಟ್ಟೆ ಒಂದು ನೀವೇನು ಸೆಟ್ಸ್ನ ನೋಡ್ತೀರಾ ಆ ಸೆಟ್ ಒಂದು ರೇಂಜ್ ಕಾಣೋದು ಅದು. ಸರ್ ಅಂದರೆ ಟೀಸರಲ್ಲಿ ನೋಡಿದಾಗ ರೆಡ್ ಶೇಡೆಡ್ ಇದೆ. ಸೊ ಅಂದರೆ ಲೈಟಿಂಗ್ಸು ಎಲ್ಲ ರೆಡ್ ಶೇಡೆಡ್ ಇರೋವಂಥದ್ದು, ಜೊತೆಗೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಸಾಂಗ್ ಆಗಿರ್ಬೋದು, ಹಲ್ಮೋರ ಸಾಂಗ್ ಆಗಿರ್ಬೋದು. ಸೊ ಎಲ್ಲ ಒಂದು ರೀತಿ ರೆಡ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಯಾಕೆ, ಏನಾದರೂ ಅದು ಅಂದರೆ ಸಿನಿಮಾ ಥೀಮು ಆಧಾರವಾಗಿ ಇಟ್ಕೊಂಡು ಆ ಥರ ಕಾಂಬಿನೇಷನ್ ಮಾಡಿರೋವಂಥದ್ದು ಹೇಗೆ ಅಂತ? ಇಲ್ಲ, ಆ್ಯಕ್ಚುಲಿ ಸಿನಿಮಾ ಥೀಮು ಇದೆ. ಆ ಸಿನಿಮಾ ಥೀಮಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ, ಬಟ್ ಅದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಯಾಕೆಂದರೆ ಕೆಲವೊಂದು ಇದನ್ನೆಲ್ಲ ಡೈರೆಕ್ಟ್ರು ಅವ್ರುಗಳೇ ಬಿಟ್ಕೊಟ್ರಲ್ಲ. ಯಾಕಂದ್ರೆ ನಮಗೆ ಎಷ್ಟೇ ಕಥೆಯಲ್ಲಿ ಡೀಟೇಲಾಗಿ ಇನ್ವಾಲ್ವ್ ಆಗಿ ನಮಗೆಲ್ಲ ಗೊತ್ತಿದ್ರು ಯಾವತ್ತೂ ಅಷ್ಟೇ ನಮ್ಮ ಇದನ್ನು ಏನು ಕೆಲಸ ಇರುತ್ತೆ ನಾವು ಅಷ್ಟು ಮಾಡ್ತೀವಿ. ಆ ಕಾನ್ಸೆಪ್ಟ್ ಕಲರ್ಗೆ ಹೋಗೋದಕ್ಕೆ ಕಾರಣ ಇದೆ. ಆ ಕಾರಣ ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗ್ತದೆ ಏನಕ್ಕೆ ಅಂತ. ಅಂದರೆ ಪರ್ಟಿಕ್ಯುಲರ್ ಇದೇ ಕಲರ್ ಬೇಕು ಅಂತ ಏನಿರಲಿಲ್ಲ, ಬಟ್ ಏನಂದ್ರೆ ಆ ರಿಚ್ನೆಸ್ಸು ಆ ಒಂದು ಕ್ಯಾರೆಕ್ಟ್ರಿಗೆ ಒಂದು ಇದನ್ನು ತೋರಿಸೋದಕ್ಕೆ ಆ ರೇಂಜಲ್ಲಿ ಆ ಇದರಲ್ಲಿ ಹೋಗಿರೋದು. ಯಾಕಂದರೆ ಡೈರೆಕ್ಟ್ರದ್ದಾಗಲಿ ಮತ್ತು DOPದಾಗಲಿ ಸುಧಾಕರ್ ಸರ್ದಾಗಲಿ ಇವ್ರದ್ದೆಲ್ಲ ಒಂದು ಥಾಟ್ ಇರುತ್ತೆ. ನಮ್ಮ ಕೊರಿಯೋಗ್ರಾಫರ್ದು ಅಷ್ಟೇ, ಅವ್ರದ್ದೊಂದು ಕಲರ್ ಕಾಂಬಿನೇಷನ್ ಅಂತ ಇರುತ್ತೆ. ಆ ಕಾಂಬಿನೇಷನ್ ಮೇಲೆ ನಾವು ಮಾಡಿರ್ತೀವಿ ಅದನ್ನ.